ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದೊಳ್ಳೆ ರೆಸಿಪಿ ಶೇರ್ ಮಾಡ್ತೀನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇಗನೆ ಮಾಡಿಕೊಡುವಂಥ ರೆಸಿಪಿ ಇದು. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಒತ್ತಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅವರೆಕಾಳು ಸೀಸನ್ ಮುಗಿಯೋಕ್ಕೂ ಮುಂಚೆ ಈ ರೀತಿಯಾಗಿ ರೆಸಿಪಿ ಮಾಡ್ಕೊಂಡು ತಿನ್ನೋದು ಬೆಟರು ಅಂತ ನಾನು ಇವತ್ತು ಮಾಡ್ತಾ ಇರೋದು. ಏನಿಲ್ಲ, ತುಂಬಾ ಸುಲಭ. ಅವರೆಕಾಳು ಪಲಾವ್ ಇದು ಸಖತ್ತಾಗಿರುತ್ತೆ. ಕ್ಯಾರೆಟ್, ಬೀನ್ಸ್ ಏನೂ ಹಾಕಿಲ್ಲ. ಬಟ್ ಒಂದೆರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು, ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ದೀನಿ ಅಷ್ಟೇ. ಅದನ್ನು ನೀವು ಕೂಡ ಫಾಲೋ ಮಾಡಿದ್ರೆ ಈ ರೀತಿಯಾಗಿ ಟೇಸ್ಟ್ ಬರುತ್ತೆ. ಇವಾಗ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಹೂಕೋಸು, ಕಾಲಿಫ್ಲವರ್ ಇದೆಯಲ್ಲ, ಅದನ್ನ ನೀಟಾಗಿ ಹೆಚ್ಚಿಟ್ಕೊಂಡು ಬಿಸಿನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅವರೆಕಾಳನ್ನ ಬಿಡಿಸಿಟ್ಕೊಂಡು ಅದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಟೊಮೊಟೊ ಇಟ್ಕೊಂಡಿದ್ದೀನಿ. ರುಬ್ಬಲಿಕ್ಕೆ ಇಲ್ಲಿ 1 ಮೀಡಿಯಮ್ ಸೈಜ್ ಟೊಮೊಟೊ, 1 ಮೀಡಿಯಮ್ ಸೈಜ್ ಈರುಳ್ಳಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಹಿಡಿ ಪುದೀನ ಸೊಪ್ಪು, 2 ಇಂಚು ಶುಂಠಿ, 2 ಉಂಡೆ ಬೆಳ್ಳುಳ್ಳಿ, ಹಾಗೆ ಮಾಮೂಲಿ ಪಲಾವ್ ಮಸಾಲ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಅಕ್ಕಿನ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡ್ಬಿಡೋಣ. ಫಸ್ಟೇ ರುಬ್ಬಿಟ್ಕೊಂಡ್ರೆ ನಾವು ಮಾಡೋವಾಗ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಫಸ್ಟೇ ಎಲ್ಲ ರುಬ್ಬಿಟ್ಕೊಂಡ್ಬಿಡ್ತೀನಿ. ಪಲಾವ್ ಮಸಾಲ ಹಾಕಿ 1 ಹಿಡಿ ಪುದೀನ ಸೊಪ್ಪು, ಟೊಮೊಟೊ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಇದ್ದರೂ ಕೂಡ ಹಾಕೊಬೋದು. ನಾನು ಅದನ್ನು ಹಾಕಿಲ್ಲ, ನಮಗಿಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ ಅಷ್ಟೇ. ಇವಾಗ ಎಲ್ಲದನ್ನು ಹಾಕಿ ನೀಟಾಗಿ ಸ್ವಲ್ಪನೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಪಲಾವು ಒದ್ದೊದ್ದೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಮಾಡ್ತಾಯಿದ್ದೀನಿ. 1 ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ 1 ಚಮಚ ತುಪ್ಪ ಕೂಡ ಸೇರಿಸ್ಕೊಬೋದು. ಆ ಎಣ್ಣೆ ಕಾಯ್ತಿರುವಾಗಲೇ ಸ್ವಲ್ಪ ಆಗೋಷ್ಟು ಸೋಂಕಾಳು ಇರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಪರಿಮಳ ಬೀರುತ್ತೆ ಅಂತ. ಅದಾದಮೇಲೆ ಮಾಮೂಲಿ ಪಲಾವ್ ಎಲೆ ಇರುತ್ತಲ್ಲ, ಅದನ್ನೊಂದು 3 ಹಾಕ್ಕೊತಾ ಇದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೀವು ಡೀಪ್ ಫ್ರೈ ಮಾಡಿದ್ರೂ ನಡೆಯುತ್ತೆ. ನಾನಿಲ್ಲಿ ಬರೀ ಟ್ರಾನ್ಸ್ಪರೆಂಟ್ ಆಗೋಷ್ಟು ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ತಿರ್ಗಾ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಫ್ರೈ ಆದರೆ ಸಾಕು. ಏಕೆಂದರೆ ಕುಕ್ಕರ್ ಕೂಗ್ಸಿದ್ಮೇಲೆ ಅದು ಬೆಂದೋಗ್ಬಿಟ್ಟಿರುತ್ತೆ ಕೂಗ್ಸೋವಾಗಲೇ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇವಾಗ ತೊಳೆದಿಟ್ಕೊಂಡಿದ್ದಂತಹ ಅವರೆಕಾಳು, ಆಮೇಲೆ ತೊಳೆದಿಟ್ಕೊಂಡಿದ್ದಂತಹ ಹೂಕೋಸು ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಈ ಟೇಸ್ಟ್ ಮಾತ್ರ. ನೀವು ಈ ರೀತಿ ಪಲಾವ್ ಮಾಡಿದ್ರೆ ಮಾತ್ರ ಇನ್ನೊಂದ್ಸತಿ ಬೇಕು ಅಂತಾರೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಬೀನ್ಸ್, ಕ್ಯಾರೆಟ್ ಬದಲು ಈ ರೀತಿ ಅವರೆಕಾಳು ಜೊತೆ ಹೂಕೋಸು ಹಾಕ್ಬಿಟ್ಟು ಮಾಡ್ಬಿಟ್ಟು ನೋಡಿ, ಸಖತ್ತು ಟೇಸ್ಟ್ ಬರುತ್ತೆ. ಅದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ಕೆಲವೊಂದಿಷ್ಟು ಟಿಪ್ಸ್ನ ಫಾಲೋ ಮಾಡಬೇಕು. ಏಕೆಂತಂದರೆ ಇವಾಗ ರುಬ್ಬಿರೋ ಮಸಾಲೆ ಹಾಕಿದ ತಕ್ಷಣವೇ ನಾವು ಅಕ್ಕಿ ಹಾಕಿ ನೀರು ಹಾಕಿ ಕುದಿಸೋಂಗಿಲ್ಲ. ರುಬ್ಬಿರೋ ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿ ತನಕ ಕಮ್ಮಿ ಉರಿ ಕೊಟ್ಟು ಒಂದು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಅದನ್ನ. ಇವಾಗ ನೋಡಿ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ತೊಳೆದಿಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲದಕ್ಕೂ ಹಿಡಿಬೇಕು. ಅಲ್ಲಿ ತನಕ ಬಾಡಿಸ್ಕೊಬೇಕಾಗುತ್ತೆ. 1 ನಿಮಿಷ ಬಾಡಿಸ್ಕೊಳ್ಳಿ ಸಾಕು. ಅದಾದಮೇಲೆ ಇವಾಗ ನಾನು ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಕಪ್ಪಿಗೆ 2 ಕಪ್ಪು ರೇಷಿಯೋದಲ್ಲಿ ನೀರು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿರೋ ಮಸಾಲೆ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಗಲ್ಬರ್ಸ್ಕೊಂಡು ಅದನ್ನೇ ಹಾಕ್ಕೊಂಡ್ರೆ ಆಯಿತು. ನೀವು ಕೂಡ ಹಾಗೆ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಚೆನ್ನಾಗಿ 1-2 ನಿಮಿಷನಾದರೂ ಜೋರೂರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದನ್ನ ಕುದ್ರೆ ಏನಾಗುತ್ತೆ ಗೊತ್ತಾ, ಕೆಳಗಡೆ ತಳ ಹಿಡಿಯಲ್ಲ, ಮತ್ತು ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಂದಕ್ಕೊಂದಕ್ಕೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ನೋಡಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಏನಂತಂದರೆ ಅದು ಸ್ಪ್ರಿಂಗ್ ಆನಿಯನ್, ಈರುಳ್ಳಿ ಹೂವು ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ ಮಾತ್ರ. ಈ ರೀತಿ ಪಲಾವ್ಗೆ ನೀವು ಹಾಕಿಲ್ಲ ಅಂತಂದರೆ ಹಾಕಿ ಒಂದ್ಸತಿ, ಸೂಪರಾಗಿರುತ್ತೆ. ಹಾಕಿರೋರಿದ್ರೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಟೇಸ್ಟು. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟೇ ಪರಿಮಳ ಕೂಡ ಅಷ್ಟೇ ಬೀಳ್ತಾ ಇದೆ. ಸಖತ್ತು ಟೇಸ್ಟಿ ಆಗಿರುತ್ತೆ. ಈ ರೀತಿ ಒಂದು ಸತಿ ನೀವು ಮಾಡ್ಕೊಂಡು ತಿನ್ನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ಚಳಿಗಾಲದಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ಸ್ಪೈಸಿಯಾಗಿ ಮಾಡ್ಕೊಂಡು ತಿಂತಾನೆ ಇರಬೇಕು ಅನಿಸುತ್ತೆ. ಅಂಥದಕ್ಕೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸಖತ್ತು ಟೇಸ್ಟ್ ಆಗಿದೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊಸರು ಬಜ್ಜಿ ಮಾಮೂಲಿ ಇಟ್ಕೊಂಡು ತಿನ್ನೋದಷ್ಟೇ. ಪಕ್ಕದಲ್ಲಿ 1-2 ಸೌತೆಕಾಯಿ ಇಟ್ಬಿಟ್ರೆ ಮುಗೀತು. ಒಳ್ಳೆ ಟಿಫನ್ ಮಾತ್ರ ಸಖತ್ತು ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ.
ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿತ್ತು ಅಂತ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.